ರೇಷನ್ ಕಾರ್ಡ್ ತಿದ್ದುಪಡಿ ಆಗದೆ ಗೃಹಲಕ್ಷ್ಮಿ ಆಗಿರಲಿ ಅನ್ನಭಾಗ್ಯ ಯೋಜನೆಯಡಿ ಹಣ ಬರೋದಿಲ್ಲ. ಹಾಗಾಗಿ ಸರ್ಕಾರ ಇದೀಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಿದೆ. ರೇಷನ್ ಕಾರ್ಡ್ನಲ್ಲಿರುವ ಸಣ್ಣಪುಟ್ಟ ತಪ್ಪುಗಳು ಮನೆ ಯಜಮಾಂತಿಯ ಹೆಸರಿನಲ್ಲಿ ಗೊಂದಲ, KYC ಪ್ರಕ್ರಿಯೆ ಪೂರ್ಣಗೊಳ್ಳದಿರುವವರು ಇಂತಹ ಎಲ್ಲ ಯೋಜನೆಗಳಿಂದ ಸೌಲಭ್ಯ ಪಡೆಯೋಕೆ ತೊಂದರೆ ಉಂಟಾಗುತ್ತೆ. ಈ ಬಾರಿಯ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ನೀವು ಹೆಸರಿನ ಸೇರ್ಪಡೆ ಅಂದರೆ ಹೊಸ ಮಗುವಿನ ಜನನ ಆಗಿರ್ಬೋದು, ಇಲ್ಲ ಮದುವೆಯಾಗಿ ಹೊಸದಾಗಿ ಸೇರ್ಪಡೆಯಾದವರಾಗಿರ್ಬೋದು, ಇವರ ಹೆಸರುಗಳನ್ನು ನೀವು ಸೇರಿಸ್ಬೋದು. ಹೆಸರನ್ನ ಡಿಲೀಟ್ ಮಾಡಿಸ್ಬೋದು. ಮರಣ ಹೊಂದಿದವರು ಅಥವಾ ಮದುವೆಯಾಗಿ ಬೇರೆ ಆಗಬೇಕು ಅಂದ್ಕೊಂಡವ್ರ ಹೆಸರನ್ನ ನೀವು ನಿಮ್ಮ ರೇಷನ್ ಕಾರ್ಡ್ನಿಂದ ತೆಗಿಬೋದು. ಹೆಸರಿನಲ್ಲಿ ತಿದ್ದುಪಡಿ, ಹೆಸರಿನಲ್ಲಿ ಏನಾದರೂ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಬಂದಿದ್ದರೆ ಅದನ್ನು ನೀವು ತಿದ್ದುಪಡಿ ಕೂಡ ಮಾಡಿಸ್ಕೊಳ್ಬೋದು. ಕುಟುಂಬ ಮುಖ್ಯಸ್ಥರ ಬದಲಾವಣೆ ಮಾಡಿಸ್ಕೊಳ್ಬೋದು. ನ್ಯಾಯಬೆಲೆ ಅಂಗಡಿಯ ಬದಲಾವಣೆಗೂ ಕೂಡ ಅವಕಾಶ ಇದೆ. KYC ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಬೋದು. ತಿದ್ದುಪಡಿ ಎಲ್ಲಿಗೆ ಹೋಗಬೇಕು ಅಂತಂದರೆ ಇದಕ್ಕಾಗಿ ಯಾವುದೇ ಕಚೇರಿ ಅಥವಾ ಆನ್ಲೈನ್ ಸೆಂಟರ್ನ ಅಲೆಬೇಡಿ. ಗ್ರಾಮೀಣದವರು ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ. ನಗರದವರು ಕರ್ನಾಟಕ 1 ಅಥವಾ ಬೆಂಗಳೂರು 1ಗೆ ಭೇಟಿ ನೀಡಿ. ಎಷ್ಟೋ ಜನ ರೇಷನ್ ಕಾರ್ಡ್ ತಿದ್ದುಪಡಿ ಆಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಬೇಗ ಹೋಗಿ ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.